ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌರಭ್ ಲರ್ನಿಂಗ್ ವರ್ಡ್. ಗೈಸ್, ಇವತ್ತು ನಾನು ಬೀನ್ಸ್ ಪಲ್ಯನ ಹೇಗೆ ಮಾಡೋದು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಇದು ತುಂಬ ಈಸಿಯಾಗಿರುತ್ತೆ ಮತ್ತು ಯಾವ ಕಾಳುಗಳನ್ನು ನೆನಾಕಬೇಕು ಅನ್ನೋ ಟೆನ್ಷನ್ ನಿಮಗಿರಲ್ಲ. ಆದಷ್ಟು ಹೆಸ್ರು ಕಾಳು ಜೊತೆ ಮಾಡ್ತಾರೆ, ಆದರೆ ಅದಕ್ಕಿಂತ ಹೆಚ್ಚು ರುಚಿ ಇದರಲ್ಲಿರುತ್ತೆ. ಈ ಕಾಳು ಅಂದರೆ ಕಡಲೆಬೇಳೆನ ಹಾಕಿ ಮಾಡೋದು. ಇದು ತುಂಬ ಚೆನ್ನಾಗಿರುತ್ತೆ. ಇದೇನು ನೆನೆಸ್ಬೇಕು ಅಂತ ಏನಿಲ್ಲ. ನಾನಿಲ್ಲೊಂದು ಸಣ್ಣ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಬೀನ್ಸನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ದಪ್ಪಗೆ ಹೆಚ್ಕೊಬೇಡಿ ಫ್ರೆಂಡ್ಸ್, ಸಣ್ಣಕ್ಕೆ ಹೆಚ್ಕೊಳ್ಳಿ. ಇಲ್ಲಿ ಒಂದೇ ಒಂದು ಸಲ ತೊಳೆದಿರೋ ಅಂಥ ಕಡಲೆಬೇಳೆ, ನಾನಿಲ್ಲಿ ಒಂದು 4 ಸ್ಪೂನ್ ಕಡಲೆಬೇಳೆನ ತಗೊಂಡಿದ್ದೀನಿ. ಸಾಕು, ಜಾಸ್ತಿ ಕಡಲೆಬೇಳೆ ಹಾಕಬೇಡಿ. ನಂತರ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮುಳುಗೋ ಅಷ್ಟೆಲ್ಲ ನೀರು ಹಾಕ್ಬಿಡಿ. ಸ್ವಲ್ಪನೇ ನೀರು ಹಾಕಿ, ಯಾಕಂದರೆ ಟೇಸ್ಟ್ ಹೋಗುತ್ತೆ. ಹಾಗಾಗಿ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಇದೇ ಅಂತಲ್ಲ, ಯಾವ ತರಕಾರಿಗಾದರೂ ನೀವು ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಕಡಿಮೆ ನೀರು ಹಾಕಿ ಗೈಸ್. ಈಗ ನೋಡ್ತಾ ಇರ್ಬೋದು, ನಾನು ಮುಳುಗೋ ಅಷ್ಟು ನೀರು ಹಾಕಿಲ್ಲ, ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಬೇಯೋಕ್ಕೆ ಇಡ್ತೀನಿ. ಅದಕ್ಕೆ ಮುಂಚೆ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನೀವು ಅರಿಶಿನ ಪುಡಿನ ಇದ್ರ ಜೊತೆಗೆ ಹಾಕ್ಬೋದು, ಇಲ್ಲಾಂದರೆ ಒಗ್ಗರಣೆಗೂ ಕೂಡ ಹಾಕ್ಬೋದು. ನಾನು ಒಗ್ಗರಣೆಗೆ ಹಾಕ್ಕೊತೀನಿ. ನಾನು ಇದು ಕಾಂಬಿನೇಷನ್ ಆಗಿ ದೋಸೆನ ಮಾಡ್ತೀನಿ. ನೋಡ್ತಾ ಇರ್ಬೋದು, ದೋಸೆ ರಾತ್ರಿಯೇ ರುಬ್ಬಿಟ್ಟಿದ್ದೆ. ಇದಕ್ಕೆ 1 ಸ್ಪೂನು ಸಕ್ಕರೆ ಮತ್ತು 1 ಸ್ಪೂನ್ ಉಪ್ಪನ್ನು ಸೇರಿಸ್ಬಿಟ್ಟು ಕಲಸಿಟ್ಬಿಡ್ತೀನಿ. ಸೋಡಾ ಏನೂ ನಾವು ಹಾಕಲ್ಲ. ಈಗ ಮಿಕ್ಸಿ ಜಾರಿಗೆ ಸಾಂಬಾರು ಸೊಪ್ಪನ್ನ ಕಡ್ಡಿ ಭಾಗನ ನಾನು ಇಲ್ಲಿ ಹಾಕಿದ್ದೀನಿ. ಸೊಪ್ಪಂಥದ್ದು ಪಲ್ಯಕ್ಕೆ ಉದುರಿಸ್ಕೊಳ್ಳೋಂದ್ರೆ ಆಯಿತು. ಈಗ ನಾನು ಮೆಣಸಿನ್ಕಾಯಿ 6-7 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕಂದರೆ ನಮಗೆ ಖಾರ ಇಷ್ಟ. ಹಾಗಾಗಿ ನಾನು ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಇದು ರುಚಿ. ಈಗ ನಾನಿಲ್ಲಿ ಮಸಾಲೆನ, ಅಂದರೆ ಆಗಲೇ ತೋರಿಸಿದ್ದನ್ನು ಚೆನ್ನಾಗಿ ಇಲ್ಲಿ ರುಬ್ಕೊಂಡಿದ್ದೀನಿ. ಅಂದರೆ ತರ್ತರಿಯಾಗಿ ರುಬ್ಕೊಳ್ಳಿ, ಜಾಸ್ತಿ ನುಣ್ಣಗೆ ರುಬ್ಕೋಬೇಡಿ. ನಾನಿಲ್ಲಿ ಸ್ವಲ್ಪನೂ ಸಹ ನೀರು ಸೇರಿಸಿಲ್ಲ, ಹಾಗೆ ನೀವು ರುಬ್ಕೊಬೋದು. ಯಾಕಂದರೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಹಾಕಿರೋದ್ರಿಂದ ನೀವು ನೀರು ಹಾಕೋ ಅಗತ್ಯ ಇರಲ್ಲ. ನಾನಿಲ್ಲಿ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಅಂದರೆ ಫ್ರೆಶ್ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ. ಹಾಗೆ ಈರುಳ್ಳಿ, ಇಲ್ಲಿ ರುಬ್ಬಿದ್ದಂಥ ತರ್ತರಿಯಾಗಿ ರುಬ್ಬಿದಂಥ ಮಸಾಲೆ, ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ನೆಕ್ಸ್ಟು ಬಾಣಲಿನ ಇಟ್ಕೊಳ್ಳೋಣ. ಬಾಣಲಿ ನೋಡಿ ಇಲ್ಲಿ ಬಿಸಿಯಾಗಿದೆ. ಈಗ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡ್ಮೇಲೆ ನಾವು ಇಲ್ಲಿ ನೋಡ್ತಾ ಇರ್ಬೋದು ಏನೇನು ತೊಗೊಂಡಿದ್ದೀನಿ ಒಗ್ಗರಣೆಗೆ ಅಂದ್ಬಿಟ್ಟು. ಈ ಮಸಾಲೆಗಳನ್ನು ಈಗ ಒಂದೊಂದಾಗಿ ಹಾಕೋಣ. ಮೊದಲು ನಾವು ಸಾಸಿವೆನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಇಷ್ಟೊಂದು ಹಾಕ್ತಿಲ್ಲ, ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಸಿವೆನ ಸೇರಿಸ್ಕೊಳ್ಳಿ. ಅದು ಚಟಪಟ ಅಂತ ಚೆನ್ನಾಗಿ ಸಿಡಿದ ಮೇಲೆ ನೀವು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಚೆನ್ನಾಗಿ ಸಿಡಿಲಿ, ಅದು ಫ್ರೈ ಆಗಲಿ ಎಣ್ಣೆಯಲ್ಲಿ. ನೆಕ್ಸ್ಟ್ ನೀವು ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿನ ಹಾಕ್ಕೊಂಡ್ಮೇಲೆ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಇದು ತುಂಬ ಸಾಫ್ಟ್ ಆದರೆ ಅಷ್ಟು ಚೆನ್ನಾಗಲ್ಲ. ಹಾಗಾಗಿ ಅರ್ಧ ಬೇಯೋ ಥರ ನೀವು ಫ್ರೈ ಮಾಡ್ಕೊಳ್ಳಿ. ಟ್ರಾನ್ಸ್ಪರೆಂಟ್ ಕಲರ್ ಬಂದರೆ ಸಾಕು, ಗೋಲ್ಡನ್ ಬ್ರೌನ್ ಏನು ಬರೋದು ಬೇಡ. ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ನೋಡ್ತಾ ಇರ್ಬೋದು, 1 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ನೆಕ್ಸ್ಟು ನೀವು ಉಪ್ಪು ಹಾಕ್ಕೊಳ್ಳಿ, ಅಂದರೆ ಬೇಗ ಫ್ರೈ ಆಗುತ್ತೆ ಅಂತ ಅಷ್ಟೇ. ಸೊ ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿಗೂ ಕೂಡ ಉಪ್ಪು ಹಿಡಿಯುತ್ತೆ, ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ, ಅಂದರೆ ಕಲರ್ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಅಷ್ಟೇ, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಸೊ ಅರಿಶಿನ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ನೆಕ್ಸ್ಟು ಮಸಾಲೆನ ಹಾಕ್ಕೊಳ್ಳೋಣ. ಮಸಾಲೆನ ಹಾಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಈರುಳ್ಳಿ ಫಸ್ಟು ಫ್ರೈ ಆಗಿಬಿಡಲಿ. ನೋಡ್ತಾ ಇರ್ಬೋದು, ಕೈ ಬಿಡಬೇಡಿ, ಸೊ ಪದೇ ಫ್ರೈ ಮಾಡ್ತಾನೆ ಇರಿ. ತುಂಬ ಚೆನ್ನಾಗಾಗೋದೆ ಫ್ರೆಂಡ್ಸ್. ನಿಮಗೆ ಬರೀ ದೋಸೆಗಲ್ಲ, ಚಪಾತಿಗೂ ಕೂಡ ತುಂಬ ಚೆನ್ನಾಗುತ್ತೆ. ಇಲ್ಲಾಂದರೆ ತಿಳಿ ಸಾಂಬಾರು ಅನ್ನ ಮಾಡ್ಕೊಂಡಾಗ ಜೊತೆಲಿ ನೆಂಚ್ಕೊಳ್ಳೋಕ್ಕೂ ಕೂಡ ತುಂಬ ಚೆನ್ನಾಗುತ್ತೆ. ಈಗ ನಾನು ಮಸಾಲೆನ ನೋಡಿ ಹಾಕ್ಕೊತಾ ಇದ್ದೀನಿ, ಮೆಣಸಿನ್ಕಾಯಿಂದು ಮಸಾಲೆ. ಅದು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು, ಯಾಕಂದರೆ ಇದರಲ್ಲಿ ಹಸಿ ವಾಸನೆ ಇರುತ್ತೆ. ಇದನ್ನು ಮಾತ್ರ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು.
ನೋಡ್ತಾ ಇರ್ಬೋದು. ಫ್ರೈ ಮಾಡೋವರೆಗೆ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ನೀವು ತಟ್ಟೆ ಮುಚ್ಚಾದರೂ ಫ್ರೈ ಮಾಡಿ, ಅಂದರೆ ಹಂಗೆ ಓಪನ್ ಆಗಿ ಆದರೂ ಫ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಖಾರವಾಗಿರುತ್ತೆ. ಹಾಗಾಗಿ ನೀವು ಜಾಸ್ತಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಯಾಕಂದರೆ ಹಾಗೆ ತಿನ್ನೋದಲ್ವಲ್ಲ ಇದೆಲ್ಲ ಪಲ್ಯಗಳು, ಚಪಾತಿ, ರೊಟ್ಟಿ, ದೋಸೆಗೆ ತಿಂತೀವಲ್ಲ. ಹಾಗಾಗಿ ನೀವು ಖಾರ ಮತ್ತು ಉಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಈಗ ಬೇಯಿಸಿರೋಂಥ ಬೀನ್ಸು ಮತ್ತು ಕಡಲೆಬೇಳೆದು ಹಾಕ್ಕೊತಾ ಇದ್ದೀನಿ. ನೀರು ಸೋಸೋಕ್ಕಿಟ್ಟಿದ್ದೆ, ಹಾಗಾಗಿ ಇದನ್ನ ಹಾಕ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನೋಡ್ತಾ ಇರ್ಬೋದು ಎಷ್ಟು ಯಮ್ಮಿಯಾಗಿ ಕಾಣ್ತಿದೆ ಅಂತ. ನೀವು ಮನೇಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ಫ್ರೆಂಡ್ಸ್.